ಒಂದು ಸಾರಿ ಚಿನ್ನು ಎಂಬ ಹೆಸರಿನ ಚೆಂದದ ಹುಡುಗಿ ಅರಣ್ಯದ ಬದಿಯಲ್ಲಿರುವ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಅವಳು ಪ್ರತಿದಿನವೂ ಶಾಲೆಗೆ ಹೋಗುವಾಗ ಒಂದು ದೊಡ್ಡ ಚಂದನ ಮರದ ಬಳಿ ನಿಲ್ಲುತ್ತಿದ್ದಳು. ಆ ಮರಕ್ಕೆ ಅವಳೊಬ್ಬಂಟಿ ಸ್ನೇಹಿತನಾಗಿತ್ತು. ಒಂದು ದಿನ ಚಿನ್ನು ಮರದ ಹತ್ತಿರ ಕುಳಿತಿದ್ದಾಗ ಮರ ಹದವಾಗಿ ಮಾತಾಡಿತು. ಚಿನ್ನು, ನೀನು ಪ್ರತಿದಿನ ನನ್ನ ಹತ್ತಿರ ಬಂದು ನಗುತ್ತೀಯಾ? ನಾನು ನಿನಗೆ ಧನ್ಯವಾದ ಹೇಳಬೇಕು. ಅದನ್ನು ಕೇಳಿ ಚಿನ್ನು ಆಶ್ಚರ್ಯದಿಂದ ನೋಡಿದಳು. ಮರ ಮಾತನಾಡಬಹುದು ಎಂದು ಅವಳು ಕಣ್ಸೊಪ್ಪಲಿಲ್ಲ. ಆದರೆ ಮರ ಅವಳಿಗೆ ತನ್ನ ಕತೆ ಹೇಳಿತು. ನನ್ನ ಹಿತೈಷಿಗಳು ಎಲ್ಲರೂ ಕಡಿದುಹಾಕಲ್ಪಟ್ಟರು. ನೀನು ಬಂದು ಮಾತನಾಡಿದಾಗ ನನಗೆ ಸಂತೋಷವಾಗುತ್ತದೆ. ಆ ದಿನದಿಂದ ಚಿನ್ನು ಪ್ರತಿ ಸಂಜೆ ಮರದ ಹತ್ತಿರ ಕುಳಿತು ಕತೆಗಳನ್ನು ಹೇಳುತ್ತಿದ್ದಳು. ಮರವು ಸುಮ್ಮನಿರದೆ ಗಾಳಿಯಲ್ಲಿ ಹಬ್ಬಿದ ಎಲೆಗಳೊಂದಿಗೆ ಹೊಂಬೆಳಕನ್ನು ಬೀರುತ್ತಿತ್ತು. ಒಂದು ದಿನ ಶಾಲೆಯಲ್ಲಿ ಸ್ನೇಹದ ವಿಷಯದ ಬಗ್ಗೆ ಲೇಖನ ಬರೆಯುವಂತೆ ಕೇಳಿದಾಗ ಚಿನ್ನು ತನ್ನ ಚಂದನ ಮರದ ಸ್ನೇಹದ ಬಗ್ಗೆ ಬರೆದಳು. ಶಿಕ್ಷಕರು ಓದಿ ಕಣ್ತುಂಬಿ ಮೆಚ್ಚಿದರು. ಅಂದು ಅವಳು ಮರದ ಹತ್ತಿರ ಓಡಿಕೊಂಡು ಹಿಗ್ಗಿಕೊಂಡು ಬಿದ್ದು ಹೇಳಿದರು, ನೀನು ನನ್ನ ಜೀವನದ ಮೊದಲ ಸ್ನೇಹಿತ.